ವೀಕ್ಷಕರಿಗೆ ಚಿಂತನಾ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾವು ದಾನದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ದಾನ ಅಂತನ್ನೋದು ನಮ್ಮ ಶಾಸ್ತ್ರದಲ್ಲಿ ಬಂದದ್ದು. ಅನೇಕ ಕಾರಣಗಳಿಂದ ದಾನ ಅಂತನ್ನೋದು ಬಂತು. ನಮ್ಮ ಲೌಕಿಕವಾದಂತಹ ಅನೇಕ ಟೆನ್ಷನ್ಗಳು ಅಂತ ಏನು ಹೇಳ್ತೀವಿ, ಅದನ್ನು ಕಡಿಮೆ ಮಾಡ್ಕೊಳ್ಳೋ ಸಂಬಂಧ ದಾನ ಅಂತನ್ನೋದು ಬಂತು. ನಾವು ಇದ್ದಾಗ ಏನು ಮಾಡಲಿಕ್ಕಾಗೋದಿಲ್ಲ, ಇನ್ನು ಹತ್ತಿರ ಹೋಗೋದು ಬಂತು ಅಂದಮೇಲೆ ಹೋದ ಮೇಲೆ ಒಂದು ಕೀರ್ತಿ ಉಳಿಲಿ ಅಂತ ಅನ್ನೋದಕ್ಕಾಗಿ ದಾನ. ಒಂದು ಕೀರ್ತಿ ಉಳಿಲಿ ಅಂತ ಹೆಂಗಾದರೂ ಬಿಟ್ಟು ಹೋಗೋದು ಅಂತಂದಮೇಲೆ 4 ಜನರಿಗೆ ಬಡವರಿಗೆ ಸಹಾಯವನ್ನು ಮಾಡಿ ಆ ಮೂಲಕವಾಗಿ ನನ್ನ ಕೀರ್ತಿಯನ್ನು ಉಳಿಲಿ ಅಂತ ಅನ್ನೋದಕ್ಕಾಗಿ ಕೀರ್ತಿಯನ್ನು ಈ ಭೂಮಿಯಲ್ಲಿ ಉಳಿಸ್ಲಿಕ್ಕಾಗಿಯೂ ಒಂದು ದಾನ ಅಂತನ್ನುವ ಕ್ರಿಯೆ ನಮ್ಮಲ್ಲಿ ಹೇಳಿದೆ. ಅದಕ್ಕಾಗಿ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅನೇಕ ಕಡೆಗೆ ನಾವು ಈ ವಿಚಾರವನ್ನು ಕೇಳ್ತೇವೆ. ಅನೇಕ ಕಡೆಗೆ ಒಬ್ಬರಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಇದ್ದಾಗ ಬಹಳಷ್ಟು ಅವರು ಗಳಿಸಿ ಒಂದು ಕಪಾಟಿನೊಳಗೆ ಎಲ್ಲ ಆಭರಣ ದುಡ್ಡು ಎಲ್ಲ ಬಚ್ಚಿಟ್ಟು ಒಂದು ಕೀಲಿ ಹಾಕ್ಕೊಂಡು ಅದನ್ನು ಜನಿವಾರಕ್ಕೆ ಹಾಕ್ಕೊಂಡ್ರು. ಅವರ ಅಣ್ಣ ತಮ್ಮ ತಂಗಿ ಅಕ್ಕ ಯಾರೂ ಅವರಿಗೆ ಆಪತ್ತು ಬರಲಿಲ್ಲ. ಅವರು ಸಾಯನ ಆಸ್ಪತ್ರೆಯೊಳಗಿದ್ದರು. ನಮ್ಮ ಗುರುಗಳು ಸಾಮಾಜಿಕ ಕೆಲಸ ಅಂತ ಅನ್ನೋದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅವರು ಸೇವಾಕ್ಕೆ ಕಳಿಸ್ತಿದ್ರು. ವಿದ್ಯಾಪೀಠದಿಂದ ಅನ್ನ ಮಾಡಿ ಗಂಜಿ ಮಾಡಿ ಅವ್ರಿಗೆ ಕಳಿಸ್ಬೇಕು. ಆಮೇಲೆ ಅವ್ರದ್ದೆಲ್ಲ ವಿದ್ಯಾರ್ಥಿಗಳು ಮಾಡಬೇಕು. ಇದೆಲ್ಲ ಮಾಡಿದಾಗ ಹೌದು ಪಾಪ ಅವನಿಗೆ ಮಕ್ಕಳಿಲ್ಲ, ಯಾರೂ ಇಲ್ಲ, ಹೆಂಡತಿನೂ ಸತ್ತೋಗ್ಬಿಟ್ಟಿದ್ಲು. ನಾವು ಮಾಡೋಣಂತ ಸಾಮಾಜಿಕ ಕೆಲಸ ಅಂದರೆ ಇದೇ ಹೌದಲ್ಲೋ ಮಾಡಬೇಕು ಅಂತನ್ನುವ ಒಂದು ದೃಷ್ಟಿಯಿಂದ ಮಾಡಿದರು. ಅವರು ಒಬ್ಬರ ಮನೆಯೊಳಗೆ ಅದನ್ನು ಕಪಾಟಿಟ್ಟಿದ್ರು, ಹೋದರು, ತೀರ್ಕೊಂಡ್ರು. ಅವರು ತೀರ್ಕೊಂಡ ಅರ್ಧ ತಾಸಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿಂದ ಬಂದರೋ ಗೊತ್ತಿಲ್ಲ, ಬಂದದ್ದು ಜನಿವಾರಕ್ಕೆ ಕೈ ಹಾಕಿ ಕೀಲಿ ತೊಗೊಂಡು ಕಪಾಟದೊಳಗಿಂದ ಅಷ್ಟೂ ಬಂಗಾರ ಬೆಳ್ಳಿ ದುಡ್ಡುಗಳನ್ನು ತೆಗೆದುಕೊಂಡು ಹೋಗ್ಬಿಟ್ರು, ಖಾಲಿ ಮಾಡಿದರು. ಅವರು ಹೆಂಗೆ ಸುಡಬೇಕು, ಯಾವ ಸಂಸ್ಕಾರ ಮಾಡಬೇಕು, ಕರ್ಮ ಯಾರು ಮಾಡ್ತಾರೆ, ನಮ್ಮದೇನು ಕರ್ತವ್ಯ ಅಂತ ಏನೋ ಮಾಡಿದೆಲ್ಲ ನನ್ನ ಕಣ್ಣು ಮುಂದೆ ಆದದ್ದು. ಆ ಬ್ರಾಹ್ಮಣನಿಗೆ ಅನೇಕ ಜನ ಹೇಳಿದರು, ಅಲ್ಲಪ್ಪ ನೀ ಎಲ್ಲ ಬಿಟ್ಟು ಹೋಗ್ತಿ, ಸ್ವಲ್ಪ ಅನ್ನದಾನ ಮಾಡು, ವಸ್ತ್ರದಾನ ಮಾಡು, ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅದನ್ನು ಕೊಡು ಅಂತ ಎಷ್ಟು ಹೇಳಿದರೂ ಕೂಡ ಕೊಡಲಿಲ್ಲ. ಅವರೆಲ್ಲ ತೆಗೆದುಕೊಂಡು ದುಶ್ಚಟಕ್ಕೆ ಅದನ್ನೆಲ್ಲ ಹಾಕಿಬಿಟ್ರು. ಕೊನೆಗೇನಾಯಿತು ಅಂತಂದರೆ ಅದತ್ತದಾನಾತ್ ಅಭವದ್ ದರಿದ್ರ. ತಾನು ದಾನವನ್ನು ಮಾಡದೇ ಇದ್ದದ್ದಕ್ಕಾಗಿ ಅಭವದ್ ದರಿದ್ರ, ಜನ್ಮಾಂತರದೊಳಗೆ ದರಿದ್ರನಾಗಿ ಹುಡ್ತಾನೆ. ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ. ದಾರಿದ್ರ್ಯ ಬಂತು ಅಂಥೇಳಿ ಮೋಸ ಅನ್ಯಾಯ ಎಲ್ಲ ಮಾಡ್ತಾ ಹೋಗ್ತಾನೆ, ಪಾಪಗಳನ್ನು ಮಾಡ್ತಾನೆ. ಪಾಪ ಪ್ರಭಾವಾತ್ ನರಕಂ ಪ್ರಯಾಂತಿ. ಆ ಪಾಪ ಮಾಡಿದ್ದಕ್ಕಾಗಿ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋದಾಗ ಆ ನರಕದಲ್ಲಿ ಅನೇಕ ದುಃಖಗಳನ್ನು ಕಷ್ಟಗಳನ್ನು ಅನುಭವಿಸಿ ಆಮೇಲೆ ಅವನು ಮತ್ತೆ ದರಿದ್ರನಾಗಿ ಹುಡ್ತಾನೆ. ಪುನರ್ದರಿದ್ರ ಪುನರೇವ ಪಾಪಿ ಅಂತ. ಮತ್ತೆ ದರಿದ್ರನಾಗ್ತಾನೆ, ಮತ್ತು ಪಾಪಿ ಆಗ್ತಾನೆ, ಮತ್ತು ದರಿದ್ರನಾಗ್ತಾನೆ, ಮತ್ತು ಪಾಪಿ ಆಗ್ತಾನೆ. ಆದ್ದರಿಂದ ದಾನವನ್ನು ಮಾಡಬೇಕು ಅಂತನ್ನೋ ವಿಚಾರವನ್ನು ಹೇಳ್ತಾರೆ. ಉಪನಿಷತ್ತು ಏನು ಹೇಳ್ತದೆ ಅಂತಂದರೆ, ದಾನವನ್ನು ಮಾಡ್ತಕ್ಕಂತಹ ವ್ಯಕ್ತಿಗೆ ಒಂದು ಮಾತು ಹೇಳ್ತದೆ, ನೀನು ಹಣವನ್ನು ಸಂಗ್ರಹ ಮಾಡಿದಾಗ ನೀನು ಸತ್ತ ಮೇಲೆ ಆ ಹಣವನ್ನು ಯಾರು ಹೆಂಗೆ ಉಪಯೋಗಿಸ್ಕೊಳ್ತಾರೆ ಅಂತನ್ನೋದು ಮುಖ್ಯ. ನೀನು ಇಲ್ಲಿ ಬಿಟ್ಟು ಹೋದಂತಹ ಸಂಪತ್ತಿನಿಂದ ಯಾರಾದರೂ ಪಾಪಕರ್ಮವನ್ನು ಮಾಡಿದರು ಅಂತಂದರೆ ಅದರಿಂದ ನಿನಗೆ ಅರ್ಧ ಪಾಪ, ಆ ಪಾಪದ ಕೆಲಸ ಮಾಡಿದವನಿಗೆ ಅರ್ಧ ಪಾಪ. ನೀನು ಯಾವುದೇ ಜನ್ಮದೊಳಗಿದ್ದರೂ ಕೂಡ ನಿನಗೆ ಅರ್ಧ ಪಾಪ ಬಂದೇ ಬರ್ತದೆ. ಅದಕ್ಕಾಗಿ ನೀನು ವಿಚಾರ ಮಾಡಬೇಕು. ಪುಣ್ಯದ ಕೆಲಸ ಆಗ್ತಿತ್ತು ಅಂತಂದರೆ ಆ ದುಡ್ಡಿನಿಂದ ಬಂದಂತಹ ಪುಣ್ಯ 50% ನೀನು ಯಾವ ಜನ್ಮದೊಳಗಿರ್ತಿ ಅಲ್ಲಿ ಬರ್ತದೆ. ಇನ್ನು 50% ಯಾವನು ಅದನ್ನು ಪುಣ್ಯದ ಕೆಲಸವನ್ನು ಮಾಡಿದ್ದಾನೆ ಅವನಿಗೆ ಬರ್ತದೆ. ಆದ್ದರಿಂದ ನಾವು ಪುಣ್ಯ ಮತ್ತು ಪಾಪಗಳನ್ನು ಮಾಡಬೇಕು ಅಂದರೆ ಜನ್ಮಾಂತರಕ್ಕೂ ಪುಣ್ಯ ಪಾಪಗಳು ಅನುಸರಿಸಿಕೊಂಡು ಬರಬೇಕಾಗಿತ್ತು ಅಂತಂದರೆ ನಾವು ಈ ಹಣವನ್ನು ದಾನ ರೂಪದಿಂದ ಅಥವಾ ಸಹಾಯ ರೂಪದಿಂದ ಅಥವಾ ಸದುಪಯೋಗವಾಗಬೇಕು ಅಂತನ್ನುವ ದೃಷ್ಟಿಯಿಂದ ನಾವು ಮಾಡಬೇಕು ಅಂತನ್ನೋದು ಶಾಸ್ತ್ರದ ಮೂಲಭೂತವಾದಂಥ ಅಭಿಪ್ರಾಯ. ಮಹಾಭಾರತ ಏನು ಹೇಳ್ತದೆ ಅಂತಂದರೆ, ಮಹಾಭಾರತ ಹೇಳ್ತದೆ ನಮಗೆ ವಯಸ್ಸಾಯಿತು ಅಂತಂದರೆ ನಮ್ಮ ಮಕ್ಕಳು ಕೈಗೆ ಬಂದ ಮೇಲೆ ನಾವು ಗಳಿಸಿದಂತಹ ಎಲ್ಲ ದುಡ್ಡನ್ನು ನಾವು ಧರ್ಮಶಾಲಕ್ಕೆ, ಅನಾಥಾಶ್ರಮಕ್ಕೆ, ಆಮೇಲೆ ಬಡಬಗ್ಗರಿಗೆ, ಎಲ್ಲ ಬ್ರಾಹ್ಮಣರಿಗೆ, ಅನ್ನದಾನಕ್ಕೆ, ವಿದ್ಯಾದಾನಕ್ಕೆ
ಎಲ್ಲ ಪರೋಪಕಾರಕ್ಕೆ ಮತ್ತು ಕೆರೆ ಕಟ್ಟಿಸ್ಲಿಕ್ಕೆ, ಗಾರ್ಡನ್ ಮಾಡಲಿಕ್ಕೆ, ಆರಾಮಾಸಗಳನ್ನು ಮಾಡಲಿಕ್ಕೆ, ಅಲ್ಲಲ್ಲಿ 4 ರಸ್ತಾದೊಳಗೆ ಒಂದು ಹೋಟೆಲ್ ಟೈಪ್ ಮಾಡಿ ಹೋಗೋರಿಗೆ ಬರೋರಿಗೆ ಫ್ರೀ ಅನ್ನದಾನ ಮಾಡಲಿಕ್ಕೆ ಅದನ್ನೆಲ್ಲ ಬಳಸಿ ತಾನು ಖಾಲಿ ಆಗಬೇಕಂತೆ. ಪುಣ್ಯವನ್ನೆಲ್ಲ ಕಟ್ಕೊಂಡು ರೆಡಿಯಾಗಿ ಕೂತಿರ್ಬೇಕು. ಯಾವಾಗ ಯಮದೂತರು ಕಾಲು ಬರ್ತದೆ ಬರಲಿ, ನಾನು ರೆಡಿ ಇದ್ದೀನಿ ಅಂತ. ಹೆಂಗಿರಬೇಕು ಅಂತಂದ್ರೆ ಅಗ್ನಿಶಾಮಕ ದಳದವ್ರ ಗತ್ತಲೆ ಇರಬೇಕಂತೆ. ಅಗ್ನಿಶಾಮಕ ದಳದವ್ರು ಹೆಂಗಿರ್ತಾರೆ ಅಂದರೆ ಗಾಡಿಗೆಲ್ಲ ಡೀಸೆಲ್ ತುಂಬಿಕೊಂಡಿರ್ತಾರೆ, ಟ್ಯಾಂಕೆಲ್ಲ ನೀರು ತುಂಬಿಕೊಂಡಿರ್ತಾರೆ, ಫೋನ್ ಬರೋದಕ್ಕೂ ರೆಡಿ ಇರ್ತಾರೆ, ಹೊಂಟೆ ಬಿಡ್ತಾರೆ. ಹಂಗಿರಬೇಕು ಅಂತ. ಅಂದರೆ ಫೋನ್ ಬಂದಮೇಲೆ ತಡ್ರಿ ನಾ ಟ್ಯಾಂಕ್ ತುಂಬ್ಕೋತೀನಿ, ಆಮೇಲೆ ಪೆಟ್ರೋಲ್ ಬಂಕಿಗೆ ಹೋಗಿ ನಾ ಡೀಸೆಲ್ ತುಂಬ್ಕೋತೀನಿ ಅಂತ ಅನ್ನೋದ್ರೊಳಗಾಗಿ ಮನೆಯೆಲ್ಲ ಸುಟ್ಟು ಭಸ್ಮ ಬಿಟ್ಟಿರ್ತದೆ. ಅಗ್ನಿಶಾಮಕ ದಳದವ್ರು ಹೆಂಗಿರ್ತಾರೋ ಹಂಗೆ ನಾವು ಯಾವಾಗ ನರಕದಿಂದ ಯಮದೇವರ ಕಾಲು ಬರ್ತದೆ ತಕ್ಷಣ ಹೋಗ್ಲಿಕ್ಕೆ ರೆಡಿ ಆಗಬೇಕು ಅಂತ ಅನ್ನೋದಕ್ಕೆ ನಮಗೆ ವಯಸ್ಸಾಯಿತು ಅಂತಂದರೆ ಅಷ್ಟು ಸಂಪತ್ತನ್ನು ದಾನ ಧರ್ಮ ಮಾಡಿ ಮಕ್ಕಳು ಗಳಿಸತಕ್ಕಂತಹ ದುಡ್ಡಿನೊಳಗೇ ಇರಬೇಕು. ಮಕ್ಕಳು ನಮಗೆ ದುಡ್ಡು ಹಾಕದೇ ಇದ್ದರೆ 4 ಅಥವಾ 7 ಮನೆ ಭಿಕ್ಷೆಯನ್ನು ಬೇಡಿ ಅವನಿರಬೇಕು. ಅದು ಆಗದೇ ಇದ್ದರೆ ವನಕ್ಕೆ ಹೋಗಿ ಅಲ್ಲಿ ಹಣ್ಣುಗಳನ್ನು ತಿಂದು ನೀರು ಕುಡಿದು ಬದುಕಬೇಕೇ ಹೊರತು ತಾನು ಈ ಭೂಮಿಯಲ್ಲಿ ದುಡ್ಡನ್ನು ಇಟ್ಟು ಹೋಗಬಾರದು ಅಂತನ್ನುವ ಮಾತನ್ನು ಮಹಾಭಾರತ ನಮಗೆ ತಿಳಿಸ್ತಾ ಇದೆ. ಇವತ್ತು ದುಡ್ಡು ಇಟ್ಟಿದ್ದಕ್ಕೇ 108 ಗದ್ದಲಗಳು ಜಗತ್ತಿನೊಳಗೆ ನಡೀತಾ ಇವೆ. ಕೊಲೆ ಅಥವಾ ಅಸಮಾಧಾನಗಳು, ಜಗಳಗಳು, ಎಲ್ಲ ತರಹದ ಅಥವಾ ಆಸ್ಪತ್ರೆಯೊಳಗೆ ಹುಚ್ಚನನ್ನಾಗಿ ಮಾಡಿ ಆಸ್ಪತ್ರೆಯೊಳಗೆ ಹಾಕೋದು, ನಾನಾ ತರಹದ ಈ ದುರಂತಗಳು ನಡೀತಾ ಇರೋದು ತಾನು ದುಡ್ಡನ್ನು ಇಟ್ಟದ್ದಕ್ಕಾಗಿ ಅಂತ. ಅದಕ್ಕಾಗಿ ದಾನವನ್ನು ಮಾಡಬೇಕು ಅಂತನ್ನೋ ವಿಚಾರವನ್ನು ಮಹಾಭಾರತ ನಮಗೆ ತಿಳಿಸ್ತದೆ. ಮುಖ್ಯವಾಗಿ ಗರುಡ ಪುರಾಣ ಹೇಳ್ತಾ ಅದತ್ತದಾನಾತ್ ಅಭವದ್ ದರಿದ್ರ. ದಾನವನ್ನು ಮಾಡದೇ ಇದ್ದದ್ದಕ್ಕಾಗಿ ಜನ್ಮಾಂತರದಲ್ಲಿ ದರಿದ್ರನಾಗಿ ಹುಡ್ತಾನೆ. ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ. ದರಿದ್ರ ಇದ್ದದ್ದರಿಂದ, ದಾರಿದ್ರ್ಯ ಇದ್ದದಿಂದಲೇ ಪಾಪವನ್ನು ಮಾಡ್ತಾನೆ. ಪಾಪ ಪ್ರಭಾವಾತ್ ನರಕಂ ಪ್ರಯಾಂತಿ. ಪಾಪವನ್ನು ಮಾಡಿದ್ದಕ್ಕೆ ನರಕಕ್ಕೆ ಹೋಗ್ತಾರೆ. ಪುನರ್ದರಿದ್ರ ಪುನರೇವ ಪಾಪಿ. ಮುಂದಿನ ಜನ್ಮದಾಗ ಬರೇ ದರಿದ್ರ ಆಗ್ತಾನೆ, ಪಾಪ ಮಾಡ್ತಾನೆ, ದರಿದ್ರನಾಗ್ತಾನೆ, ಪಾಪ ಮಾಡ್ತಾನೆ. ಒಂದು ದಾನ ಮಾಡದೇ ಇದ್ದದ್ದಕ್ಕಾಗಿ ಇಷ್ಟೆಲ್ಲ ಅನಾಹುತಗಳನ್ನು ಅವನು ಸಂಪಾದನೆ ಮಾಡಿದಂತೆ ಆಗ್ತದೆ. ಆದ್ದರಿಂದ ನಾವು ದಾನವನ್ನು ಅವಶ್ಯವಾಗಿ ಮಾಡಬೇಕು. ಭಗವದ್ಗೀತಾ ಏನು ಹೇಳ್ತದೆ? ಭುಂಜತೆ ತೇ ತ್ವಕಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ಅನ್ನವೇ ಇರಬಹುದು, ಹಣವೇ ಇರಬಹುದು, ತನಗೋಸ್ಕರವಾಗಿ ತನ್ನ ಹೆಂಡ್ರ ಮಕ್ಕಳಿಗೋಸ್ಕರವಾಗಿ ಮಾತ್ರ ಅದರ ಉಪಯೋಗವನ್ನು ಮಾಡ್ತಿದ್ದ ಅಂದರೆ ಅವನು ಪಾಪವನ್ನೇ ತಿಂತಾನೆ ಹೊರತು ಪುಣ್ಯವನ್ನು ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಸ್ವಾರ್ಥಕ್ಕಾಗಿ ಎಲ್ಲರೂ ಉದಾರ ಇರ್ತಾರೆ. ಇನ್ನೊಬ್ಬರಿಗೋಸ್ಕರವಾಗಿ ಉದಾರವಾಗೋದೇನೆ ಶಾಸ್ತ್ರದ ಆಜ್ಞೆ. ನೀವು ಇನ್ನೊಬ್ಬರಿಗಾಗಿ ಉದಾರನಾಗ್ರಿ. ನಿನಗೋಸ್ಕರವಾಗಿ ನೀನು ಉದಾರ ಇದ್ದೇ ಇರ್ತಿ. ಒಂದು ಬಟ್ಟೆ ತೆಗೆದುಕೊಳ್ಬೇಕು ಅಂದ್ರೆ 10,000 ರೂಪಾಯಿ ಬಟ್ಟೆ ತೆಗೆದುಕೊಳ್ತಾನೆ. ಆದರೆ ದೇವತಾ ಕಾರ್ಯ ಮಾಡಬೇಕಾದ್ರೆ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ನಮಗಿಂತ ಏಕ್ದಮ್ ಚೀಪೆಸ್ಟ್ ರೇಟ್ ಅಂದರೆ ದೇವ್ರದ್ದು. ನೋಡ್ರಿ, ನಮಗೆ ಜಾಗ ಬೇಕು ಅಂದರೆ 35-40 ಬೇಕು, 30-40 ಬೇಕು. ಆದರೆ ದೇವರಿಗೆ ಅಷ್ಟು ಏನು ಬೇಕಾಗಿಲ್ಲ. ಜಾಗ ಒಂದು ಸಣ್ಣ ಒಂದು ಮಾಡಾದರೆ ಸಾಕು, ನನಗೆ ಪೆಟ್ಟಿಗೆ ಇಡ್ಲಿಕ್ಕೆ ಸಾಕು ದೇವ್ರು ಅಂತಾನೆ. ಹಿಂಗೆ ಜಗದೊಳಗೂ ನಮಗಿಂತ ದೇವ್ರು ಕಡಿಮೆ. ಇನ್ನು ಬಟ್ಟೆ ಉಟ್ಕೊಳ್ಳೋದು ನೋಡಿರಿ, ದೇವ್ರ ಬಟ್ಟೆ ಎಷ್ಟಿರ್ತದೆ, ನಮ್ಮ ಬಟ್ಟೆ ಎಷ್ಟಿರ್ತದೆ. ನಮ್ಮ ಬಟ್ಟೆ 10,000 ರೂಪಾಯಿದು ಇರ್ತದೆ, 10 ರೂಪಾಯಿ ದೇವ್ರ ಬಟ್ಟೆ ಇರ್ತದೆ. ನಮ್ಮದು ಎಷ್ಟೋ ಮೀಟ್ರ್ ಇರ್ತದೆ, ದೇವ್ರಿಗೆ 1 ಮೀಟ್ರ್ ಆದರೆ ಸಾಕು, ಬಟ್ಟೆ ಬೇಕಾದಷ್ಟು ಆಗಿಬಿಡ್ತು ಅಂಥೇಳಿ. ಈ ಬಟ್ಟೆ ವಿಷಯದಾಗ ತೊಗೊಳ್ರಿ, ನಮಗಿಂತ ದೇವ್ರು ಕಡಿಮೆನೇ. ಇನ್ನು ಅನ್ನದ ವಿಷಯದಾಗ ತೊಗೊಳ್ರಿ, ನಾವು ತಿನ್ನೋ ಅನ್ನ, ದೇವ್ರ ನೈವೇದ್ಯಕ್ಕೆ ಇಡುವ ಅನ್ನ ಎಷ್ಟು ವ್ಯತ್ಯಾಸ ಇರ್ತದೆ. ನಾವು ಇಷ್ಟಿಷ್ಟು ಅನ್ನ ತಿಂತೀವಿ, ದೇವ್ರು ಮಾತ್ರ ಇಷ್ಟೇ ಅನ್ನ ಇಡ್ತೀವಿ. ತುಷ್ಟನಿಯಾನು ಎಳ್ಳಷ್ಟು ಮುಂದಿಟ್ಟರೆ ಅಂತ. ಅದು ಅನ್ನದ ವಿಷಯದವ್ರು ತೆಗೆದುಕೊಳ್ರಿ. ಆಭರಣದವ್ರು ತೆಗೆದುಕೊಳ್ರಿ. ನಾವು ಆಭರಣ ತೊಗೊಂಡ್ರೆ ಲಕ್ಷಾವಧಿ ರೂಪಾಯಿ ಬೀಳ್ತದೆ. ಆದರೆ ದೇವ್ರಿಗೆ ಆಭರಣ ತೊಗೊಂಡ್ರೆ ಸಾಕೊಂದೊಂದು 100 ರೂಪಾಯಿ 200 ರೂಪಾಯಿದಾಗ ದೇವ್ರ ಆಭರಣ ಬಂದುಬಿಡ್ತದೆ. ಆಭರಣ ವಿಷಯದಾಗ ತೆಗೆದುಕೊಳ್ಳಿ. ಇನ್ನು ನೀರಿನ ವಿಷಯದಾಗ ತೆಗೆದುಕೊಳ್ರಿ. ದೇವ್ರಿಗೆ ಅಭಿಷೇಕ ಮಾಡಲಿಕ್ಕೆ ಒಂದು ಗಿಂಡಿ ನೀರಾದರೆ ಸಾಕು, ನಮಗೊಂದೊಂದು ಬಕೆಟ್ ಗಟ್ಟಲೆ ಬೇಕು ಕುಡಿಲಿಕ್ಕೆ. ಅಂದರೆ ದೇವರಿಗೆ ಮಾಡಬೇಕಾದ್ರೆ ಯಾವಾಗಲೂ ಸಣ್ಣ ಸ್ವಲ್ಪನೇ ದೇವ್ರಿಗೆ ಇರ್ತದೆ ಹೊರತು ಇಂಥದ್ದು ನಮಗಿಂತಲೂ ಹೆಚ್ಚು ದೇವ್ರಿಗೆ ಅದ ಅಂತ ಒಂದು ಐಟಮ್ ತೋರಿಸಿ ಸಾಧ್ಯನೇ ಇಲ್ಲ. ಅಂದಮೇಲೆ ನಮಗೋಸ್ಕರವಾಗಿ ದೊಡ್ಡ ಮಾಡ್ತಾ ಇರುವಾಗ ದೇವರಿಗೋಸ್ಕರವಾಗಿ ಸ್ವಲ್ಪ ಮಾಡಲಿಕ್ಕೆ ಆಗುವುದಿಲ್ಲ ಏನು ಅಂತ ಶಾಸ್ತ್ರದ ಸವಾಲು ಪ್ರತಿಯೊಬ್ಬರಿಗೂ ಇದೆ. ಅದಕ್ಕಾಗಿ
ದಾನವನ್ನು ಮಾಡೋದು ಇದರ ಅಭಿಪ್ರಾಯ. ಇದೊಂದು ದೇವರ ಪೂಜೆಯನ್ನು ಮಾಡೋದು ಅಂತ ಅರ್ಥ. ಅದಕ್ಕಾಗಿ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅನ್ನದಾನವ ಮಾಡಲರಿಯೇನಾ ಮುನ್ನ, ಸ್ವರ್ಣದಾನದ ಮತ್ತು ಸೊಗಸದು ಕಿವಿಗೆ, ಕನ್ಯದಾನದ ಮತ್ತು ಕನಸಿನಲ್ಲಿ ನಾ ಕಾಣೆ, ಉನ್ನತ ಭೂದನ ಗೋದನ ಮೊದಲಾದ್ದು ಸನ್ಮತಿಯಲ್ಲಿ ಕೊಟ್ಟು ಸುಖಿಸುವ ದರಿಯೇ, ಅನ್ಯಾಯವ ಮಾಡಿ ಹರಿ ನಿನ್ನ ಮೊರೆ ಹೊಕ್ಕೆ ಬೆಣ್ಣೆ ಕಳ್ಳನೆ ಮುದ್ದು ಚಿನ್ನ ಕೃಷ್ಣಯ್ಯ, ಸರ್ವಾಪರಾಧವನು ಕ್ಷಮಿಸಯ್ಯ ಎನ್ನ, ಗರ್ವಾಂಧಕಾರವನು ಬಿಡಿಸಿ ರಕ್ಷಿಸೋ, ಅನ್ನದಾನವ ಮಾಡಲರಿಯೇ ನಾ ಮುನ್ನ. ಸ್ವರ್ಣ ದಾನದ ಮಾತು ಸೊಗಸದು ಕಿವಿಗೆ. ಒಂದು ದಿವಸ ಒಬ್ಬರಿಗೆ ಅನ್ನದಾನ ಮಾಡಿಲ್ಲ. ಎಷ್ಟೆಷ್ಟೋ ಶ್ರೀಮಂತರಿದ್ದಾರೆ. ಒಂದು ದಿವಸ ಒಬ್ಬ ಬ್ರಾಹ್ಮಣ ಬಂದು ಅವ್ರ ಮನೆಗೆ ಊಟ ಮಾಡಿ ಕೈ ತೊಳ್ಕೊಂಡಿಲ್ಲ. ಆದಮೇಲೆ ಜನ್ಮಾಂತರದೊಳಗೆ ಅವ್ರು ಯಾಕೆ ಶ್ರೀಮಂತರಾಗಬೇಕು ಹೇಳ್ರಿ? ನಾವು ಜನ್ಮಾಂತರದೊಳಗೆ ಅನ್ನದಾನ ಮಾಡಿದ್ರೇ ತಿನ್ನೋ ಭಾಗ್ಯ ಇರ್ತದೆ. ಅದಕ್ಕೆ ಅನ್ನದಾನ ಮಾಡಿದವಗೆ ಉಣ್ಣುವುದೇ ಸಾಕ್ಷಿ ಅಂತ ಹೇಳ್ತಾರೆ. ಎಷ್ಟೋ ಜನರು ಎಷ್ಟು ಶ್ರೀಮಂತರಿರ್ತಾರೆ, ಭಾರೀ ದೊಡ್ಡ ಶ್ರೀಮಂತರಿರ್ತಾರೆ, ಆದರೆ ಅವ್ರಿಗೆ ಒಂದು ಕಾಳ ಅನ್ನ ತಿನ್ನೋ ಭಾಗ್ಯ ಇರೋದಿಲ್ಲ. ಜಠರಾಗ್ನಿ ಬೆಂದು ಒಂದು ಹೋಗಿರ್ತದೆ, ಅಥವಾ ತಿನ್ನಕ್ಕೆ ಬೇಕಾದಷ್ಟು ರೋಗ ಇರ್ತದೆ. ಡಾಕ್ಟ್ರು ಅದನ್ನು ತಿನ್ನಬೇಡ್ರಿ ಇದನ್ನು ತಿನ್ನಬೇಡ್ರಿ ಅಂತ ಹೇಳಿರ್ತಾರೆ. ಇದೆಲ್ಲ ನಾನಾ ವಿಧವಾದಂಥ ಕಷ್ಟಗಳು ಎಲ್ಲ ಇದ್ದು ತಿನ್ನೋ ಭಾಗ್ಯ ಯಾಕಿರೋದಿಲ್ಲ ಅಂದರೆ ಜನ್ಮಾಂತರದೊಳಗೆ ಅವನು ಅನ್ನದಾನವನ್ನು ಮಾಡಿರೋದಿಲ್ಲ. ಆದ್ದರಿಂದ ಜನ್ಮಾಂತರದೊಳಗೆ ಅನ್ನ ಮಾಡಿದ್ರೆ ಉಣ್ಣುವುದೇ ಸಾಕ್ಷಿ. ಅವನು ಸಮೃದ್ಧವಾಗಿ ಊಟ ಮಾಡ್ತಾನೆ ಅಂತಂದರೆ ಜನ್ಮಾಂತರದೊಳಗೆ ಅನ್ನ ಮಾಡ್ಯಾನಂತ ಅರ್ಥ, ದಾನ ಮಾಡ್ಯಾನಂತ ಅರ್ಥ. ಅವನಿಗೆ ಊಟ ಮಾಡ್ಲಿಕ್ಕೆ ಊಟ ಹೋಗಂಗಿಲ್ಲ ಯಾವುದೋ ಕಾರಣದಿಂದ ಅಂತಂದ್ರೆ ಜನ್ಮಾಂತರದೊಳಗೆ ಅವನು ಅನ್ನದಾನ ಮಾಡಿಲ್ಲ ಅಂತ ಅರ್ಥ. ಅದಕ್ಕೆ ಅನ್ನದಾನವ ಮಾಡಲರಿಯೇ ನಾ ಮುನ್ನ, ಸ್ವರ್ಣ ದಾನದ ಮತ್ತು ಸೊಗಸದು ಕಿವಿಗೆ. ಹೌದಪ್ಪ, ಇಂಥ ದೊಡ್ಡ ಕೆಲಸ ಮಾಡಿದಿ, ಇದಕ್ಕೊಂದು ಸ್ವರ್ಣ ದಾನ ಮಾಡಬೇಕು ಅಂತ ಹೇಳ್ತಾರೆ. ಏಕನಾಡಿ ಇತ್ತು ಅಂತಂದರೆ ಮಕ್ಕಳಾಗೋದಿಲ್ಲ. ಗಂಡ ಹೆಂಡತಿಯೊಳಗೆ ಏಕನಾಡಿ ಇತ್ತರೆ ಮಕ್ಕಳಾಗೋದಿಲ್ಲ. ಅದಕ್ಕೆ ಸುವರ್ಣ ದಾನ ಮಾಡಿದರೆ ಏಕನಾಡಿ ಇದ್ದರೂ ಕೂಡ ಮಕ್ಕಳಾಗ್ತವೆ ಅಂತ ಶಾಸ್ತ್ರ ಹೇಳ್ತದೆ. ಅದು ಅವನು ಕೇಳ್ಸಂಗೇ ಇಲ್ಲ. ಸ್ವರ್ಣದಾನ ಅಂತಂದು ಶಬ್ದ ಅವನು ಕಿವಿಯಾಗೆ ಬೀಳಂಗಿಲ್ಲಂತ. ಸ್ವರ್ಣದಾನದ ಮಾತು ಸೊಗಸದು ಕಿವಿಗೆ ಅಂತ ಹೇಳ್ತಾರೆ. ಆದ್ದರಿಂದ ದಾನ ಮಾಡಬೇಕು ಅಂದರೆ ಔದಾರ್ಯ ಬೇಕು. ತನ್ನ ಸ್ವಾರ್ಥಕ್ಕಾಗಿ ಸಾಕಷ್ಟು ಔದಾರ್ಯ ಇರ್ತದೆ. ಇನ್ನೊಬ್ಬರಿಗೆ ಮಾಡಬೇಕು ಅಂತನ್ನುವ ಔದಾರ್ಯವನ್ನು ಕಲಿಸೋದೇ ಈ ದಾನವೆಂಬ ಕ್ರಿಯೆದ ಮೂಲಭೂತವಾದಂಥ ಉದ್ದೇಶ. ಕೊಟ್ಟು ತಿನ್ನುವುದನ್ನು ಕಲಿಸ್ತದೆ ಶಾಸ್ತ್ರ. ಅಂತಹ ಒಂದು ದಾನವನ್ನು ಮಾಡಿ ಆ ದಾನದಿಂದ ಪುಣ್ಯವನ್ನು ಸಂಪಾದನೆ ಮಾಡಿ ಪುಣ್ಯದಿಂದ ಪರಲೋಕವನ್ನು ಹೊಂದಿ ಪರಲೋಕದಲ್ಲಿ ಸುಖವಾಗಿ ಸಂತೋಷದಿಂದ ಭೋಗವನ್ನು ಮಾಡಿ ಮತ್ತೆ ಜನ್ಮಾಂತರದೊಳಗೆ ಹುಟ್ಟಿ ಒಳ್ಳೆಯ ಮನೆ, ಒಳ್ಳೆಯ ಮಡದಿ, ಒಳ್ಳೆಯ ಮಕ್ಕಳು, ಉತ್ತಮವಾದ ಭಾಗ್ಯ, ಎಲ್ಲ ವಿಧವಾಗಿರ್ತಕ್ಕಂಥ ಸೌಕರ್ಯ, ಕೀರ್ತಿ ಎಲ್ಲವನ್ನು ಹೊಂದಿ ಸುಖವಾಗಿ ಬಾಳಬೇಕು ಅಂತನ್ನೋದೇ ನಮ್ಮ ದಾನದ ಮೂಲಭೂತವಾದಂಥ ಉದ್ದೇಶ. ಇಹಜನ್ಮ ಪರಜನ್ಮ ಯಾವ ಜನ್ಮಕ್ಕೂ ಕೂಡ ಸುಖವಾಗಿರಬೇಕು ಅಂತನ್ನೋದೇ ಈ ಶಾಸ್ತ್ರದ ಸಾರವಾಗಿದೆ, ದಾನದ ಉದ್ದೇಶವಾಗಿದೆ. ಈ ದಾನದ ಉದ್ದೇಶವನ್ನು ತಿಳಿದುಕೊಂಡು ಲೌಕಿಕ ಹಾಗೂ ಅಲೌಕಿಕವಾದಂಥ ಮಹತ್ವ, ಪ್ರಯೋಜನ ಏನಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದದ್ದು. ಗಳಿಸಿದ್ದು ಸಾರ್ಥಕವಾಗಬೇಕಾದರೆ ಅದು ನಾವು ಸಾರ್ಥಕವಾಗಿ ಮಾಡಿಕೊಳ್ಬೇಕಾಗ್ತದೆ. ಇನ್ನೊಬ್ಬರಿಗೋಸ್ಕರವಾಗಿ ಔದಾರ್ಯವನ್ನು ಅಭ್ಯಾಸ ಮಾಡೋದೇ ದಾನದ ಮೂಲಭೂತವಾದಂಥ ಉದ್ದೇಶ. ಮುಖ್ಯವಾಗಿ ಭಗವಂತನಿಗೆ, ಗುರುಗಳಿಗೆ ಸಂತೋಷವಾಗೋದು ಇದು ಮೂಲಭೂತವಾದಂಥ ಉದ್ದೇಶ. ಇದನ್ನೆಲ್ಲ ತಿಳಿದುಕೊಂಡು ನಮಗೆ ಏನು ದೇವರು ಕೊಟ್ಟಿದ್ದಾನೋ ಇದ್ದುದರೊಳಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಭಗವಂತನ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಮ್ಮ ಮಹಾಭಾರತಾದಿ ಶಾಸ್ತ್ರಗಳು ನಮಗೆಲ್ಲ ಆಜ್ಞೆ ಮಾಡ್ತಾ ಇದೆ. ನಮಸ್ಕಾರಗಳು.